ನಮಸ್ಕಾರ ಸ್ನೇಹಿತರೆ, ಒಬ್ಬ ಮನುಷ್ಯ ಆಲ್ಕೋಹಾಲ್ಗೆ ಹೇಗೆ ಅಡಿಕ್ಟ್ ಆಗ್ತಾನೆ ಅಂತ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಈ ಆಲ್ಕೋಹಾಲ್ ಅಡಿಕ್ಷನ್ ಪ್ರಾಬ್ಲಮ್ ಅನ್ನು 4 ಆ್ಯಂಗಲ್ ಇಂದ ತಿಳಿಸ್ಕೊಡ್ತೇನೆ. ಹಿಪ್ನೋಟೈಸ್ಡ್ ಆ್ಯಂಗಲ್, ಹೆಲ್ತ್ ಆ್ಯಂಡ್ ಬಾಡಿ ಆ್ಯಂಗಲ್, ಮೈಂಡ್ ಆ್ಯಂಗಲ್ ಮತ್ತು ಸ್ಪಿರಿಚುವಲ್ ಆ್ಯಂಗಲ್. ಮೊದಲಿಗೆ ಒಬ್ಬ ಮನುಷ್ಯ ಮಗುವಾಗಿ ಹುಟ್ಟುತ್ತಾನೆ. ನಂತರ ಬೆಳೀತಾ ಬೆಳೀತಾ ತನ್ನ ತಂದೆ ತಾಯಿ ಏನೇನು ಮಾಡ್ತಾರೆ, ಯಾವ ಸಿಚುವೇಶನ್ಗೆ ಹೇಗೆ ರಿಯಾಕ್ಟ್ ಮಾಡ್ತಾರೆ, ತನ್ನ ಸುತ್ತಲೂ ಇರುವ ಎನ್ವಿರಾನ್ಮೆಂಟ್ ಅಲ್ಲಿ ಏನೇನು ನಡೆಯುತ್ತೆ ಅದನ್ನೆಲ್ಲ ತುಂಬಾ ಕಾನ್ಸಂಟ್ರೇಷನ್ ಇಂದ ಅಬ್ಸರ್ವ್ ಮಾಡಿ ಸೇವ್ ಮಾಡ್ಕೊಳ್ಳುತ್ತೆ. அது எப்படி சொல்ல முடியும்? நான் முயற்சி செய்றேன். புரிகிறது, ஆனா கொஞ்சம் நேரம் கொடுங்க. பாருங்க இந்த பையன் எப்படி பாக்குறான். ஆமா ரொம்ப கியூட்டா இருக்கான். அப்புறம் சிரிப்பான் போல. ಆಲ್ ಡನ್. ಹೀಗೆ ಟಿವಿ ನೋಡೋಕೆ ಶುರು ಮಾಡುತ್ತೆ. ಆ ಟಿವಿಲಿ ಹೀರೋ ಅನ್ನೋ ಕ್ಯಾರೆಕ್ಟರು ಖುಷಿಯಾದಾಗ, ದುಃಖ ಆದಾಗ, ಯಾರಾದರೂ ಉಡ್ದಾಗ, ಸತ್ತಾಗ, ಲವ್ ಆದಾಗ, ಬ್ರೇಕಪ್ ಆದಾಗ, ಓದೇ ತಿನ್ಬೇಕಾದ್ರೆ, ಓದಿಬೇಕಾದ್ರೆ ಎಲ್ಲ ಟೈಮಲ್ಲೂ ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡಿ ಈ ಎಲ್ಲ ಕ್ಯಾರೆಕ್ಟರ್ಸ್ನು ಪ್ಲೇ ಮಾಡ್ತಾನೆ. ಸೊ ಇದನ್ನ ನೋಡಿ ಸೇವ್ ಮಾಡ್ಕೊಳ್ಳುತ್ತೆ. ನಮಸ್ಕಾರ. ಏನ್ ಸರ್ ಒಬ್ಬರೇ ಕೂತ್ಬಿಡ್ತೀರಾ? ಗುರು, ನಾನು ಮೊದಲನೇ ಸಲ ಕುಡಿತಾ ಇರೋದು. ಸೋಡಾದಲ್ಲಿ ಸಾರಾಯಿ ಸೇರಿಸ್ಬೇಕಾ, ಸಾರಾಯಿನಲ್ಲಿ ಸೋಡಾ ಸೇರಿಸ್ಬೇಕಾ, ಸ್ವಲ್ಪ ಹೇಳ್ಕೊಡ್ತೀಯಾ? ನಂತರ ಈ ಆಲ್ಕೋಹಾಲ್ ಮೇಲೆ ಮಾಡುವ ಸಾಂಗ್ಸ್ ಅನ್ನು ಕೇಳುತ್ತೆ. ಪದೇ ಪದೇ ಆ ಸಾಂಗ್ಸ್ ನ ಕೇಳ್ತಾ ಕೇಳ್ತಾ ಈ ಆಲ್ಕೋಹಾಲ್ ಕನ್ಸಂಪ್ಷನ್ ಅದಕ್ಕೆ ಕಾಮನ್ ಅನ್ಸ್ಬಿಡುತ್ತೆ. ಎಣ್ಣೆನು ಸೋಡನು ಎಂಥ ಒಳ್ಳೆ ಫ್ರೆಂಡು, ಒಂದನ್ನೊಂದು ಬಿಟ್ಟು ಎಂದು ಇರೋದಿಲ್ಲ. ಹಂಗನೇ ಮತ್ತೆ ಎಲ್ಲ ಎಮೋಷನ್ಸ್ಗೂ ಈ ಆಲ್ಕೋಹಾಲ್ನ ಕನ್ಸ್ಯೂಮ್ ಮಾಡ್ತಾ ಇರೋದನ್ನ ನೋಡಿ ನೋಡಿ ಇದು ಒಂಥರ ಮೆಡಿಸಿನ್ ತರ ಅನ್ಸ್ಬಿಡುತ್ತೆ. ಮತ್ತೆ ಇಟ್ಸ್ ಕೂಡ ಆಗುತ್ತೆ. ಹಿಪ್ನೋಟೈಸೇಷನ್ ಅಂದ್ರೆ ಯಾರೋ ಬೇರೆಯವರು ನಿಮ್ಮ ಮೈಂಡ್ ನ ಆಲ್ಟರ್ ಮಾಡಿ ಅವರಿಗೆ ಬೇಕಾಗೋ ಹಾಗೆ ನಿಮ್ಮ ಹತ್ರ ಕೆಲಸ ಮಾಡಿಸೋದನ್ನ ಹಿಪ್ನೋಟೈಸೇಷನ್ ಅಂತ ಅಂತೀವಿ. ಅಂದ್ರೆ ಯಾರೋ ಬೇರೆಯವರ ಥಾಟ್ ಅನ್ನ ನಿಮ್ಮ ಮೈಂಡ್ ಅಲ್ಲಿ ಇನ್ಸರ್ಟ್ ಮಾಡಿ ಅವರಿಗೆ ಬೇಕಾಗೋ ಹಾಗೆ ನಿಮ್ಮ ಹತ್ರ ಕೆಲಸ ಮಾಡಿಸೋದನ್ನ ಹಿಪ್ನೋಟೈಸೇಷನ್ ಅಂತ ಕರಿತೀವಿ. ಹಿಪ್ನೋಟೈಸೇಷನ್ ಮಾಡ್ಲಿಕ್ಕೆ ಸೌಂಡು, ಮ್ಯೂಸಿಕ್ ಮತ್ತೆ ಪಿಕ್ಚರ್ ಇದ್ರೆ ಸಾಕು. ಇಷ್ಟು ಟೂಲ್ಸ್ ಇಟ್ಕೊಂಡೇನೆ ಒಬ್ಬ ಮನುಷ್ಯನ ಹಿಪ್ನೋಟೈಸ್ ಮಾಡ್ತಾರೆ. ವ್ಯಕ್ತಿ ಹೇಗೆ ಹಿಪ್ನೋಟೈಸ್ ಆಗ್ತಾನೆ ಅಂತ ಹೇಳ್ತೀನಿ ಕೇಳಿ. ಈಗ ಒಬ್ಬ ವ್ಯಕ್ತಿ ಇನ್ನೊಬ್ಬ ಯಾರೋ ವ್ಯಕ್ತಿ ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡ್ತಿರೋದನ್ನ ನೋಡ್ತಾನೆ. ಅವ್ನ ಕಣ್ಣು ಅದನ್ನ ಕ್ಯಾಪ್ಚರ್ ಮಾಡಿ ಅವ್ನ ಬ್ರೈನ್ಗೆ ಕಳಿಸುತ್ತೆ. ಈ ಬ್ರೈನ್ ಭಾಗದಲ್ಲಿ ಒಂದು ಮೆಮೊರಿ ಇರುತ್ತೆ, ಅದನ್ನ ನಾವು ಕಾನ್ಶಿಯಸ್ ಮೆಮೊರಿ ಅಂತ ಕರಿತೀವಿ. ಮನುಷ್ಯ ಏನನ್ನೇ ನೋಡಿದ್ರು ಫಸ್ಟ್ ಈ ಕಾನ್ಶಿಯಸ್ ಮೆಮೊರಿ ರೆಕಗ್ನೈಸ್ ಮಾಡುತ್ತೆ. ಸೊ ಈ ಕಣ್ಣು ಕ್ಯಾಪ್ಚರ್ ಮಾಡಿ ಕಳ್ಸಿದ್ನ ಕಾನ್ಶಿಯಸ್ ಮೆಮೊರಿ ಫಸ್ಟ್ ಚೆಕ್ ಮಾಡುತ್ತೆ. ಸುಮ್ಮನೆ ನಾರ್ಮಲ್ ಆಗಿ ನೋಡಿದ್ನ ಅಥವಾ ತುಂಬಾ ಕಾನ್ಸಂಟ್ರೇಷನ್ ಇಂದ ನೋಡಿದ್ನ ಅಂತ. ನಾರ್ಮಲ್ ಆಗಿ ನೋಡಿದ್ರೆ ಅದು ಸ್ವಲ್ಪ ಸಮಯ ಅಲ್ಲಿ ಇಟ್ಕೊಂಡು ಒಂದು ಸೀನ್ನ ಡೆಸ್ಟ್ರಾಯ್ ಮಾಡಿಬಿಡುತ್ತೆ. ತುಂಬಾ ಕಾನ್ಸಂಟ್ರೇಷನ್ ಇಂದ ನೋಡಿದ್ರೆ ಇದು ಏನೋ ಇಂಪಾರ್ಟೆಂಟ್ ಇರ್ಬೋದು ಅಂತ ಹೇಳಿ ಅದನ್ನ ಸೇವ್ ಮಾಡ್ಕೊಳುತ್ತೆ. ಸ್ವಲ್ಪ ಸಮಯ ಅಥವಾ ಕೆಲವು ದಿವಸದ ತನಕ ಮತ್ತೆ ಅದೇ ತರ ಆಲ್ಕೋಹಾಲ್ ಕನ್ಸಂಪ್ಷನ್ ಸೀನ್ ನೋಡ್ಲಿಲ್ಲ ಅಂದ್ರೆ ಆಟೋಮೆಟಿಕ್ ಆಗಿ ಆ ಕಾನ್ಶಿಯಸ್ ಮೆಮೊರಿ ಆ ಸೀನ್ ನ ಡೆಸ್ಟ್ರಾಯ್ ಮಾಡ್ಬಿಡುತ್ತೆ. ಅಕಸ್ಮಾತ್ ನಾವು ಪದೇ ಪದೇ ಅದೇ ತರ ಸೀನ್ ನೋಡ್ತಾನೆ ಇದ್ರೆ ಈ ಕಾನ್ಶಿಯಸ್ ಮೆಮೊರಿಗೆ ಏನ್ ಅನ್ಸುತ್ತೆ ಅಂದ್ರೆ, ಈ ಇನ್ಫಾರ್ಮೇಶನ್ ಏನೋ ತುಂಬಾ ಇಂಪಾರ್ಟೆಂಟ್ ಇರಬೇಕು, ಆದ್ರಿಂದ ಇದನ್ನ ಸ್ವಲ್ಪ ಜೋಪಾನವಾಗಿ ಅಂದ್ರೆ ಇನ್ನ ಸೇಫ್ ಆಗಿ ಇಡೋಣ ಅಂತ ಹೇಳಿ ಆ ಸೇವ್ ಮಾಡ್ಕೊಂಡಿರೋ ಡೇಟಾನ ಅದು ಸಬ್ ಕಾನ್ಶಿಯಸ್ ಮೆಮೊರಿ ಅಂದ್ರೆ ನಮ್ಮ ಹೃದಯ ಭಾಗದಲ್ಲಿ ಒಂದು ಮೆಮೊರಿ ಇರುತ್ತೆ, ಅದನ್ನ ನಾವು ಸಬ್ ಕಾನ್ಶಿಯಸ್ ಮೆಮೊರಿ ಅಂತ ಕರಿತೀವಿ. ಆ ಸಬ್ ಕಾನ್ಶಿಯಸ್ ಮೆಮೊರಿಗೆ ಟ್ರಾನ್ಸ್ಫರ್ ಮಾಡ್ಬಿಡುತ್ತೆ. ಈ ಸಬ್ ಕಾನ್ಶಿಯಸ್ ಮೆಮೊರಿಗೆ ಆ ಡೇಟಾ ಬಂದ್ಮೇಲೆ ಮನುಷ್ಯ ಯಾವಾಗ ಸುಮ್ಮನೆ ಕೂತ್ಕೊಂಡಿರ್ತಾನೆ ಅವಾಗೆಲ್ಲ ಅವನಿಗೆ ಈ ಆಲ್ಕೋಹಾಲ್ ಕನ್ಸಂಪ್ಷನ್ ಸೀನ್ ಏನಿರುತ್ತೆ ಅದು ಜ್ಞಾಪನ ಬರ್ತಾ ಇರುತ್ತೆ. ಆ ಜ್ಞಾಪನ ಬಂದಾಗ ಅವನು ಅದನ್ನ ನೆಗ್ಲೆಕ್ಟ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಡಿಸ್ಟ್ರಾಯ್ ಆಗ್ಬಿಡುತ್ತೆ. ಅಕಸ್ಮಾತ್ ಎಕ್ಸೈಟ್ ಆಗಿ ಆ ಸೀನ್ ಜೊತೆ ಇವನು ಇನ್ವಾಲ್ವ್ ಆದರೆ ಆ ಸಬ್ ಕಾನ್ಶಿಯಸ್ ಮೈಂಡ್ ಏನು ಅಂದ್ಕೊಳುತ್ತೆ ಅಂದರೆ, ಇದೇನೋ ತುಂಬ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇರಬೇಕು, ಸೊ ಇವ್ರು ಪದೇ ಪದೇ ನನಗೆ ಆ ಸೀನ್ನ ತೋರಿಸಿದಾಗೆಲ್ಲ ಇವ್ರು ಇನ್ವಾಲ್ವ್ ಆಗ್ತಿದ್ದಾರೆ ಅಂತ ತಿಳ್ಕೊಂಡು ಅದು ಇನ್ನ ಸ್ಟ್ರಾಂಗ್ ಆಗಿ ಸೇವ್ ಮಾಡ್ಕೊಂಡ್ಬಿಡುತ್ತೆ. ನಂತರ ಏನ್ ಮಾಡುತ್ತೆ, ಈ ಡೇಟಾನ ಅನ್ಕಾನ್ಶಿಯಸ್ ಮೆಮೊರಿಗೆ ಟ್ರಾನ್ಸ್ಫರ್ ಮಾಡಿಬಿಡುತ್ತೆ. ಸಬ್ ಕಾನ್ಶಿಯಸ್ ಮೆಮೊರಿಲಿ ಇರೋ ತನಕ ಡೇಟಾನ ಡೆಸ್ಟ್ರಾಯ್ ಮಾಡೋದು ತುಂಬಾ ಈಸಿ ಆಗಿತ್ತು. ಆದ್ರೆ ಈ ಅನ್ಕಾನ್ಶಿಯಸ್ ಮೆಮೊರಿ ಅಂದ್ರೆ ನಮ್ಮ ಈ ಲೋವರ್ ಸ್ಪೈನ್ ಭಾಗ ಅಂದ್ರೆ ಬೆನ್ನು ಹುರಿಯ ಕೆಳಭಾಗದಲ್ಲಿರುತ್ತೆ. ಈ ಲೋವರ್ ಸ್ಪೈನ್ ಭಾಗಕ್ಕೆ ಒಂದ್ಸಲಿ ಡೇಟಾ ಎಂಟ್ರಿ ಆದ್ಮೇಲೆ ಅದು ಪರ್ಮನೆಂಟ್ ಆಗಿ ಸೇವ್ ಆಗ್ಬಿಡುತ್ತೆ. ಇಲ್ಲಿ ಅದನ್ನ ಡೆಸ್ಟ್ರಾಯ್ ಮಾಡೋದು ತುಂಬಾ ಕಷ್ಟ. ಒಬ್ಬ ಮನುಷ್ಯ ಯಾವಾಗಲೇ ಆಗಲಿ
ಏನನ್ನೇ ನೋಡಿದ್ರು ಅವ್ನ ಕಾನ್ಶಿಯಸ್ಸು ಮತ್ತೆ ಇಂಟೆಲಿಜೆನ್ಸು ಇದೆರಡೂ ಕೂಡ ಅವ್ನು ಏನೇನು ಅಬ್ಸರ್ವ್ ಮಾಡ್ತಾನೆ ಅದೆಲ್ಲದನ್ನು ಚೆಕ್ ಮಾಡ್ತಾ ಇರುತ್ತೆ. ಆದರೆ ಒಬ್ಬ ಮನುಷ್ಯ ಟಿವಿ ಅಥವಾ ಮೊಬೈಲ್ ನೋಡಬೇಕಾದ್ರೆ ಈ ಕಾನ್ಶಿಯಸ್ ಮತ್ತೆ ಇಂಟೆಲಿಜೆನ್ಸ್ ಫಸ್ಟ್ ಹೇಳುತ್ತೆ ಇದು ನಿನ್ನ ಹಿಪ್ನಟೈಸ್ ಮಾಡುತ್ತೆ, ಬೇಡ ನೋಡಬೇಡ ಅಂತ. ಆದರೆ ಮನುಷ್ಯ ಯಾವಾಗ ಆ ಕಾನ್ಶಿಯಸ್ನೆಸ್ಸು ಮತ್ತೆ ಇಂಟೆಲಿಜೆನ್ಸ್ನ ಮೀರಿ ಈ ಟಿವಿ ಮತ್ತೆ ಮೊಬೈಲಲ್ಲಿ ಏನು ನಮಗೆ ಈ ಆಲ್ಕೋಹಾಲ್ ಕನ್ಸಂಪ್ಷನ್ ಸೀನ್ ಇರ್ಬೋದು ಅಥವಾ ಯಾವುದೇ ಸೀನ್ ಇರ್ಬೋದು ಅದನ್ನ ನೋಡ್ತಾನೆ, ಆಗ ಈ ಇಂಟೆಲಿಜೆನ್ಸ್ ಮತ್ತೆ ಕಾನ್ಶಿಯಸ್ಸು ವರ್ಕ್ ಮಾಡೋದನ್ನ ಸ್ಟಾಪ್ ಮಾಡ್ಬಿಡುತ್ತೆ. ಈಗ ಏನಾಗುತ್ತೆ ಅಂದ್ರೆ ಅವ್ನು ಏನೇನೆಲ್ಲ ನೋಡ್ತಾನೆ ಟಿವಿ ಮತ್ತೆ ಮೊಬೈಲ್ನಲ್ಲಿ ಅದು ಕಾನ್ಶಿಯಸ್ ಮೆಮೊರಿಗೆ ಬರೋದೇ ಇಲ್ಲ, ಡೈರೆಕ್ಟ್ ಆಗಿ ಸಬ್ ಕಾನ್ಶಿಯಸ್ ಮೈಂಡ್ಗೆ ವಿತೌಟ್ ಫಿಲ್ಟರ್ ಹೋಗಿ ಸೇವ್ ಆಗ್ಬಿಡುತ್ತೆ. ಈಗ ಈ ಸಬ್ ಕಾನ್ಶಿಯಸ್ ಮೆಮೊರಿ ಆ ಟಿವಿ ಮತ್ತೆ ಮೊಬೈಲ್ನಲ್ಲಿ ನೋಡಿದ್ನೆಲ್ಲ ಅವಾಗ ಜ್ಞಾಪಿಸುತ್ತೆ. ಮತ್ತೆ ನೀವು ಅದು ಜ್ಞಾಪಕ ಬಂದಾಗೆಲ್ಲ ಎಕ್ಸೈಟ್ ಆಗಿ ಇನ್ವಾಲ್ವ್ ಆಗಿದ ತಕ್ಷಣ ಅದು ತುಂಬಾ ಇಂಪಾರ್ಟೆಂಟ್ ಡೇಟಾ ಅಂತ ಅಂದ್ಕೊಂಡು ಅದನ್ನ ಪರ್ಮನೆಂಟ್ ಮೆಮೊರಿ ಅಥವಾ ಅನ್ಕಾನ್ಶಿಯಸ್ ಮೆಮೊರಿಗೆ ಟ್ರಾನ್ಸ್ಫರ್ ಮಾಡ್ಬಿಡುತ್ತೆ. ಆದ್ರಿಂದಾನೇ ನೀವು ಓದ್ಬೇಕಾದ್ರೆ ಅಥವಾ ಬರಿಬೇಕಾದ್ರೆ ನಿಮ್ಗೆ ಅಷ್ಟೊಂದು ಜ್ಞಾಪನ ಇರಲ್ಲ. ಈ ಟಿವಿ ಮತ್ತೆ ಮೊಬೈಲ್ ನೋಡಿದ್ ಮಾತ್ರ ತುಂಬಾ ಚೆನ್ನಾಗಿ ಜ್ಞಾಪನ ಇರುತ್ತೆ. ಈಗ ಈ ವ್ಯಕ್ತಿ ಏನ್ ಮಾಡ್ತಾನೆ ಅಂದ್ರೆ ಮತ್ತೆ ಯಾವ್ದಾದ್ರು ಒಂದು ಬಾರಲ್ಲೋ ಅಥವಾ ಎಲ್ಲೋ ಒಂದು ಆಲ್ಕೋಹಾಲ್ ಕನ್ಸಂಪ್ಷನ್ ಮಾಡ್ತಾ ಇರೋ ಒಂದು ಸೀನ್ ಇರ್ಬೋದು ಅಥವಾ ಒಂದು ಆಲ್ಕೋಹಾಲ್ ಬಾಟಲ್ ನೋಡಿದ ತಕ್ಷಣ ಆಗ ಅವ್ನ ಮನ್ಸು ಅಂದ್ರೆ ಈ ಟಿವಿ ಮತ್ತೆ ಮೊಬೈಲ್ ಅಲ್ಲಿರೋ ಆಪರೇಟಿಂಗ್ ಸಿಸ್ಟಮ್ ತರ. ಈ ಆಪರೇಟಿಂಗ್ ಸಿಸ್ಟಮ್ ಇಲ್ಲ ಅಂದ್ರೆ ನೀವು ಆ ಟಿವಿ ಮತ್ತೆ ಮೊಬೈಲ್ ನ ಆಪರೇಟ್ ಮಾಡ್ಲಿಕ್ಕೆ ಆಗಲ್ಲ, ಅಂದ್ರೆ ಯೂಸ್ ಮಾಡ್ಲಿಕ್ಕೆ ಬರಲ್ಲ. ಅದೇ ತರ ನಿಮ್ ಮನ್ಸಿಲ್ಲ ಅಂದ್ರೆ ನಿಮ್ ಬಾಡಿ ಯೂಸ್ ಮಾಡ್ಲಿಕ್ಕೆ ಬರಲ್ಲ. ಸೊ ಈ ಸೀನ್ ನ ನೋಡಿದ ತಕ್ಷಣ ಅವ್ನ ಮನ್ಸು ಏನ್ ಮಾಡುತ್ತೆ ಅಂದ್ರೆ ಫಸ್ಟ್ ಬ್ರೈನ್ ಅಲ್ಲಿರೋ ಕಾನ್ಶಿಯಸ್ ಮೆಮೊರಿ ಹೇಳುತ್ತೆ ಈ ಆಲ್ಕೋಹಾಲಿಗೆ ಸಂಬಂಧಪಟ್ಟಂತೆ ನಿನ್ನ ಹತ್ರ ಇರುವ ಎಲ್ಲಾ ಡೇಟಾನು ನನಗೆ ಕೊಡು ಅಂತ. ಆ ಕಾನ್ಶಿಯಸ್ ಮೆಮೊರಿ ಏನ್ ಮಾಡುತ್ತೆ ಅಂದ್ರೆ ಅದೇ ಮೆಸೇಜ್ನ ಸಬ್ ಕಾನ್ಶಿಯಸ್ ಮೆಮೊರಿ ಕಳಿಸುತ್ತೆ, ನಿನ್ನ ಹತ್ರ ಆಲ್ಕೋಹಾಲ್ಗೆ ಸಂಬಂಧಪಟ್ಟಂತೆ ಇರುವ ಎಲ್ಲ ಡೇಟಾನು ನನ್ಗೆ ಕಳಿಸು ಅಂತ. ಈ ಸಬ್ ಕಾನ್ಶಿಯಸ್ ಮೆಮೊರಿ ಏನ್ ಮಾಡುತ್ತೆ ಅನ್ಕಾನ್ಶಿಯಸ್ ಮೆಮೊರಿ ಅಥವಾ ಪರ್ಮನೆಂಟ್ ಮೆಮೊರಿಗೆ ಆ ಮೆಸೇಜ್ನ ಕಳಿಸುತ್ತೆ, ನಿನ್ನ ಹತ್ರ ಏನೇನು ಡೇಟಾ ಇದೆ ಅದನ್ನ ಕೊಡು ಅಂತ. ಈ ಪರ್ಮನೆಂಟ್ ಮೆಮೊರಿ ಅವ್ನ ಚಿಕ್ಕ ಹುಡುಗ ಇದ್ದಾಗಿನಿಂದ ಏನೇನು ಡೇಟಾ ಆಲ್ಕೋಹಾಲ್ಗೆ ಸಂಬಂಧಪಟ್ಟಂತೆ ಸ್ಟೋರ್ ಮಾಡಿರುತ್ತೆ ಅದನ್ನೆಲ್ಲ ಸೇರಿಸಿ ಒಂದೇ ಸಲ ಸಬ್ ಕಾನ್ಶಿಯಸ್ ಮೆಮೊರಿಗೆ ಟ್ರಾನ್ಸ್ಫರ್ ಮಾಡುತ್ತೆ. ಆ ಸಬ್ ಕಾನ್ಶಿಯಸ್ ಮೆಮೊರಿ ಏನ್ ಮಾಡುತ್ತೆ ಅದನ್ನ ಕಾನ್ಶಿಯಸ್ ಮೆಮೊರಿಗೆ ಟ್ರಾನ್ಸ್ಫರ್ ಮಾಡುತ್ತೆ. ಈಗ ಕಾನ್ಶಿಯಸ್ ಮೆಮೊರಿ ಅದನ್ನ ಮೈಂಡಿಗೆ ಕೊಡುತ್ತೆ ಆ ಡೇಟಾನ. ಈ ಮನಸ್ಸು ಏನ್ ಮಾಡುತ್ತೆ ಅಂತ ಅಂದ್ರೆ ಆ ಎಲ್ಲಾ ಡೇಟಾನು ಒಂದು ಫಿಲಮ್ ರೀತಿ ನಿಮ್ಗೆ ತೋರಿಸುತ್ತೆ. ಇದು ಎಷ್ಟು ಚೆನ್ನಾಗಿ ಫಿಲಮ್ನ ಡೈರೆಕ್ಟ್ ಮಾಡುತ್ತೆ ಮತ್ತೆ ಪ್ರೊಡ್ಯೂಸ್ ಮಾಡುತ್ತೆ ಅಂತ ಅಂದ್ರೆ ಒನ್ ಆಫ್ ದ ಬೆಸ್ಟ್ ಡೈರೆಕ್ಟರ್ಸ್ ಮತ್ತೆ ಪ್ರೊಡ್ಯೂಸರ್ ಆಫ್ ದ ವರ್ಲ್ಡ್ ಅಂತಾನೆ ಕರೀಬಹುದು. ಅದೇ ಸ್ಕ್ರಿಪ್ಟ್ ಬರೆಯುತ್ತೆ, ಅದೇ ಕ್ಯಾರೆಕ್ಟರ್ಸ್ ನ ಹಾಕೊಳುತ್ತೆ, ಅದೇ ಎಮೋಷನ್ಸ್ ನ ಕ್ರಿಯೇಟ್ ಮಾಡುತ್ತೆ, ಅದೇ ಎಕ್ಸ್ಪ್ರೆಷನ್ಸ್ ಕೊಡುತ್ತೆ, ಅದೇ ಡೈಲಾಗ್ ಹೇಳುತ್ತೆ, ಅದೇ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಹಾಕತ್ತೆ. ಹೀಗೆ ಎಲ್ಲ ಮಾಡಿ ಒಂದು ಒಳ್ಳೆ ಫಿಲಮ್ ಮಾಡಿ ನಿಮ್ ಮುಂದೆ ಅದು ಪ್ರೊಜೆಕ್ಟ್ ಮಾಡುತ್ತೆ. ಅದು ಯಾವ ರೀತಿ ಪ್ರೊಜೆಕ್ಟ್ ಮಾಡುತ್ತೆ ಅಂದ್ರೆ ಆ ಇಲ್ಯೂಷನ್ಗೆ ಮನುಷ್ಯ ಪ್ರೊವೋಕ್ ಆಗಿ ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡೇ ಬಿಡ್ತಾನೆ. ಕೆಲವರು ಭಯದಿಂದ ಸುಮ್ಮನೆ ಇರ್ತಾರೆ ಅಥವಾ ಅವ್ರ ಫ್ಯಾಮಿಲಿ ರಿಲೇಟಿವ್ಸ್ ಯಾರಾದ್ರು ಅಥವಾ ಅವ್ರ ಫ್ರೆಂಡ್ಸು ಸ್ವಲ್ಪ ಫೋರ್ಸ್ ಮಾಡಿಬಿಟ್ರೆ ಕನ್ಸ್ಯೂಮ್ ಮಾಡ್ತಾರೆ. ಎಲ್ಲರಲ್ಲೂ ಏನಾಗುತ್ತೆ ಅಂದ್ರೆ ಈ ಫಿಲಮ್ ಪ್ರೊಜೆಕ್ಟ್ ಆಗ್ತಿದ್ದಂಗೆನೆ ಅವ್ರ ಇಂಟೆಲಿಜೆನ್ಸ್ ಹೇಳುತ್ತೆ ಇದು ರೀಲು, ಇದು ಪ್ರೊವೋಕ್ ಆಗ್ಬೇಡ ಅಂತ. ಆದ್ರೆ ಯಾವಾಗ ಆ ಮನುಷ್ಯ ಆ ಇಂಟೆಲಿಜೆನ್ಸ್ ಮಾತು ಕೇಳ್ದೆ ಪ್ರೊವೋಕ್ ಆಗ್ತಾನೆ ಆಗ ಇಂಟೆಲಿಜೆನ್ಸ್ ವರ್ಕ್ ಮಾಡೋದನ್ನ ನಿಲ್ಸ್ಬಿಡುತ್ತೆ. ಆಗ ಈ ಮನ್ಸು ಅದ್ರ ಆಟನ ಶುರು ಮಾಡುತ್ತೆ. ಅವನು ಚಿಕ್ಕವನಿಂದ ಏನೇನ್ ನೋಡಿರ್ತಾನೆ, ಹೀರೋ ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡಿ ಏನೇನ್ ಮಾಡಿರ್ತಾನೆ ಮತ್ತೆ ಆಲ್ಕೋಹಾಲ್ ಸಂಬಂಧಪಟ್ಟಂತೆ ಏನೇನ್ ಡೇಟಾ ಇರುತ್ತೆ ಅದನ್ನೆಲ್ಲ ಪ್ಲೇ ಮಾಡ್ಲಿಕ್ಕೆ ಶುರು ಮಾಡುತ್ತೆ. ಅದು ಒಂದು ಫಿಲಮ್ ರೀತಿ ತೋರಿಸುತ್ತೆ. ಅದರಲ್ಲಿ ಹೀರೋ ಹೀಗ್ ಮಾಡ್ತಾ ಇದ್ದ, ಕುಣಿತಾ ಇದ್ದ, ಸಿಟ್ ಮಾಡ್ಕೊಂತ ಇದ್ದ, ಕಾಮಿಡಿ ಮಾಡ್ತಾ ಇದ್ದ, ನೀನು ಹೀಗೆ ಮಾಡು, ನೀನು ಹೀರೋ ತರ ಅಂತ ಹೇಳಿ ಇವನನ್ನು ಕೂಡ ಆ ಹೀರೋ ಕ್ಯಾರೆಕ್ಟರ್ ಅಲ್ಲಿ ಹಾಕೊಂಡು ಒಂದು ಫಿಲಮ್ ಮಾಡಿ ಪ್ರೊಜೆಕ್ಟ್ ಮಾಡುತ್ತೆ. ಇವನ್ ಇಂಟೆಲಿಜೆನ್ಸ್ ಮೊದಲೇ ವರ್ಕ್ ಮಾಡೋದನ್ನ ನಿಲ್ಸಿರುತ್ತೆ. ಇವನು ಆ ಮನ್ಸು ಹೇಗೆ ಇನ್ಸ್ಟ್ರಕ್ಷನ್ಸ್ ಕೊಡುತ್ತೆ ಇವನು ಅದೇ ರೀತಿ ಮಾಡ್ತಾ ಹೋಗ್ತಾನೆ. ದೊಡ್ಡ ತಪ್ಪು ಮಾಡಬಾರ್ದು, ಅಲ್ಕ ಕೆಲಸ ಮಾಡ್ಬಿಟ್ಟು ಜನ ನಿನ್ನ ಹತ್ರ ಬಂದ್ರೆ ಅವ್ರಿಗೆ ತೀರ್ಥ ಪ್ರಸಾದ ಕೊಟ್ಬಿಟ್ಟು ಅವ್ರ ಪಾಪ ತೊಳೆದೋಯ್ತು ಅಂತ ಭ್ರಮೆ ಹುಡ್ಸಿ ಕಳಿಸ್ತೀಯ. ಸ್ವಲ್ಪ ಸಮಯದ ನಂತರ ಈ ಇಂಟೆಲಿಜೆನ್ಸ್ ಏನ್ ಮಾಡುತ್ತೆ, ಇವನ್ ಹೆಂಗಿದ್ರು ನಂಗೆ ಮರ್ಯಾದೆ ಕೊಡ್ತಿಲ್ಲ ಅಂತ ಹೇಳಿ ಆ ಇಂಟೆಲಿಜೆನ್ಸು ಮನ್ಸಿಗೆ ವರ್ಕ್ ಮಾಡ್ಲಿಕ್ಕೆ ಶುರು ಮಾಡ್ಬಿಡುತ್ತೆ. ಇದು ಮನುಷ್ಯನ ಅತಿ ಭಯಾನಕ ಸ್ಟೇಜು. ಅವನು ಓನ್ ಇಂಟೆಲಿಜೆನ್ಸು ಆರ್ಟಿಫಿಷಿಯಲ್ ಅಂದ್ರೆ ಆ ಮನ್ಸ್ ಜೊತೆ ಸೇರ್ಕೊಂಡು ಅವನ ವಿರುದ್ಧನೇ ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿ ಈ ಇಂಟೆಲಿಜೆನ್ಸು ಮನಸ್ಸಿಗೆ ವರ್ಕ್ ಮಾಡ್ಲಿಕ್ಕೆ ಶುರು ಮಾಡಿದ್ಮೇಲೆ ಏನಾಗುತ್ತೆ ಅಂತ ಅಂದ್ರೆ ಈ ಮನ್ಸು ನಿಮ್ಗೆ ಎಲ್ಲೆಲ್ಲಿ ಚೆಳ್ಳೆ ಹಣ್ಣು ತಿನ್ನಿಸ್ತಾ ಇತ್ತು ಅವಾಗೆಲ್ಲ ಇಂಟೆಲಿಜೆನ್ಸು ನಿಮ್ಗೆ ಜ್ಞಾಪಿಸ್ತಾ ಇತ್ತು, ವಾರ್ನ್ ಮಾಡ್ತಾ ಇತ್ತು, ನೋಡು ಇದು ರೀಲು ಅಂತ ಹೇಳಿ. ಆದ್ರೆ ಈಗ ಅದು ಮನಸ್ಸಿನ ಪರವಾಗಿ ವರ್ಕ್ ಮಾಡೋಕೆ ಶುರು ಮಾಡಿದ್ಮೇಲೆ ಎಲ್ಲೆಲ್ಲಿ ನಿಮ್ಗೆ ಇಂಟೆಲಿಜೆನ್ಸ್ ಜ್ಞಾಪಿಸ್ತಾ ಇತ್ತು ಅಲ್ಲೆಲ್ಲ ಈ ಮನಸ್ಸು ಅದೇ ಇಂಟೆಲಿಜೆನ್ಸ್ನ ಯೂಸ್ ಮಾಡಿಕೊಂಡು ನಿಮ್ಮನ್ನ ಬಡಿಯೋಕೆ ಶುರು ಮಾಡುತ್ತೆ.
ಆಮೇಲೆ ಈ ಪ್ಲೆಸಿಬೋ ಎಫೆಕ್ಟ್ ಅಂತ ಒಂದಿದೆ. ಅದ್ ಏನಂದ್ರೆ ಈಗ ಒಬ್ಬನ್ಗೆ ಹೊಟ್ಟೆ ನೋವು ಅಂತ ಇಟ್ಕೊಳ್ಳಿ, ಹುಷಾರಿಲ್ಲ, ಅವನು ಡಾಕ್ಟರ್ ಹತ್ರ ಹೋಗ್ತಾನೆ, ಹೇಳ್ತಾನೆ ನನ್ಗೆ ಹೊಟ್ಟೆ ನೋವು, ಚೆಕ್ ಮಾಡಿ. ಡಾಕ್ಟರ್ ಚೆಕ್ ಮಾಡ್ತಾನೆ, ಆದ್ರೆ ಹೊಟ್ಟೆ ನೋವಿಗೆ ಇರ್ಬೇಕಾಗಿದ್ದ ಯಾವುದೇ ಸಿಂಪ್ಟಮ್ಸ್ ಆ ಪೇಷಂಟ್ ನಲ್ಲಿ ಇರೋಲ್ಲ. ಆಗ ಡಾಕ್ಟ್ರು ಅರ್ಥ ಆಗುತ್ತೆ ಅವನ್ಗೆ, ಇದು ಫಿಸಿಕಲ್ ಆಗಿ ಆಗ್ತಾ ಇರೋ ಹೊಟ್ಟೆ ನೋವಲ್ಲ, ಇದು ಮೆಂಟಲ್ ಆಗಿ ಆಗ್ತಾ ಇರೋ ಹೊಟ್ಟೆ ನೋವು ಅಂತ. ಆಕ್ಚುಲಿ ಏನಾಗಿರುತ್ತೆ ಅಂದ್ರೆ ಅವನು ಹೋಳ್ಗೆ ತಿಂತಾ ಇರ್ತಾನೆ, ಹೋಳ್ಗೆ ತಿನ್ಬೇಕಾದ್ರೆ ಅವನ ತಾಯಿ ಹೇಳ್ತಾರೆ ಜಾಸ್ತಿ ತಿನ್ಬೇಡ ಹೊಟ್ಟೆ ನೋವು ಬರುತ್ತೆ ಅಂತ. ಅವನು ಹೊಟ್ಟೆ ನೋವು ಬರುತ್ತೆ ಅಂತಾನೆ ಫಿಕ್ಸ್ ಆಗಿ ಗ್ಯಾರಂಟಿ ಬಂದೇ ಬರುತ್ತೆ ಅಂತ ಅನ್ಕೊಂಡು ಚೆನ್ನಾಗಿ ತಿನ್ಬಿಡ್ತಾನೆ. ಆ ಮನ್ಸು ಸೇಮ್ ಹೊಟ್ಟೆ ನೋವು ಬಂದಿರೋ ತರ ಫೀಲ್ ಕೊಡುತ್ತೆ ಅವ್ನಿಗೆ, ಅದೇ ತರ ನೋವು ಕ್ರಿಯೇಟ್ ಮಾಡುತ್ತೆ. ಸೊ ಇವನ್ಗೆ ಹೊಟ್ಟೆ ನೋವು ಬಂದಿದೆ ಅಂತ ಹೇಳಿ ಡಾಕ್ಟರ್ ಹತ್ರ ಬಂದಿರ್ತಾನೆ. ಆ ಡಾಕ್ಟರ್ ಏನ್ ಮಾಡ್ತಾರೆ, ಇದು ಗೊತ್ತಾಗಿದ ತಕ್ಷಣ ಒಂದು ಡಮ್ಮಿ ಟ್ಯಾಬ್ಲೆಟ್ ನ ಕೊಟ್ಟು ಇದನ್ನ ತಗೋ, ತುಂಬಾ ಸ್ಟ್ರಾಂಗ್ ಆಗಿದೆ, ಅದು ಹೋಗ್ಬಿಡುತ್ತೆ ಅಂತ ಹೇಳ್ತಾರೆ. ಮತ್ತೆ ಹೋಗುತ್ತೆ ಕೂಡ. ಯಾಕೆ ಅಂದ್ರೆ ಆ ಮನ್ಸಿಗೆ ಗೊತ್ತಿರುತ್ತೆ ಟ್ಯಾಬ್ಲೆಟ್ ತಗೊಂಡಿದ ತಕ್ಷಣ ಹೊಟ್ಟೆ ನೋವು ಹೋಗುತ್ತೆ ಅಂತ. ಸೊ ಆ ಹೊಟ್ಟೆ ನೋವು ಹೋಗುತ್ತೆ. ನಾರ್ಮಲ್ ಆಗಿ 50 to 60% ಆಫ್ ಪೀಪಲ್ ಏನಿದ್ದಾರೆ ಅವ್ರಿಗೆ ಕೂಡ ಹೀಗೆ, ಅವ್ರಿಗೆ ಟೆನ್ಷನ್ನೇ ಇರೋಲ್ಲ. ಈ ಟಿವಿ ಮತ್ತೆ ಮೊಬೈಲ್ ನಲ್ಲಿ ಟೆನ್ಷನ್ ಮಾಡ್ಕೊಳೋದನ್ನ ನೋಡ್ಕೊಂಡು ತುಂಬಾ ಕಷ್ಟ ಬಿದ್ದು ಕಲ್ತ್ಕೊಂಡು ಟೆನ್ಷನ್ ಮಾಡ್ಕೊಂಡು ನಂತರ ಆ ಟೆನ್ಷನ್ಗೆ ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡಿದ್ರೆ ಹೋಗುತ್ತೆ ಅಂತಾನು ಕಲ್ತ್ಕೊಂಡು ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡ್ತಾರೆ. ಆಕ್ಚುಲಿ ಟೆನ್ಷನ್ ಇರಲಿಲ್ಲ, ಇವರಾಗಿ ಇವರೇ ಕ್ರಿಯೇಟ್ ಮಾಡ್ಕೊಂಡು ನಂತರ ಆಲ್ಕೋಹಾಲ್ನು ಕನ್ಸ್ಯೂಮ್ ಮಾಡಿದ್ರು. ಸೊ ಟೆನ್ಷನ್ ಬಂತು, ಹೋಯ್ತು. ಈ ಪ್ಲೆಸಿಬೋ ಎಫೆಕ್ಟ್ ಕೂಡ ತುಂಬಾ ಜನರ ಹತ್ರ ಪ್ಲೇ ಆಗುತ್ತೆ. ಈಗ ನಾವು ಹೆಲ್ತ್, ಬಾಡಿ ಅಥವಾ ಸೈಂಟಿಫಿಕ್ ಆಂಗಲ್ ನಿಂದ ಈ ಆಲ್ಕೋಹಾಲ್ ಅಡಿಕ್ಷನ್ ಪ್ರಾಬ್ಲಮ್ ನ ನೋಡೋದಾದ್ರೆ, ಒಬ್ಬ ವ್ಯಕ್ತಿ ಇರ್ತಾನೆ ಅಂತ ಇಟ್ಕೊಳ್ಳಿ, ಅವ್ನು ತುಂಬಾ ಇನ್ಆಕ್ಟಿವ್ ಆಗಿರ್ತಾನೆ, ತುಂಬಾ ಸೋಂಬೇರಿ, ತುಂಬಾ ಕೆಟ್ಟ ಲೈಫ್ ಸ್ಟೈಲ್ ಇರುತ್ತೆ, ಮತ್ತೆ ಬರೀ ಯೋಚನೆ ಮಾಡ್ತಾನೆ ಇರ್ತಾನೆ. ಅವನಲ್ಲಿ ಏನಾಗುತ್ತೆ ಅಂದ್ರೆ ಅವ್ನು ಯೋಚನೆ ಮಾಡ್ಬೇಕಾರೆ ಆಕ್ಸಿಜನ್ ಒಳಗಡೆ ಕರೆಕ್ಟಾಗಿ ಪಂಪ್ ಆಗಲ್ಲ. ಆಗ ಅವ್ನ ನರ್ವ್ಸ್ ಎಲ್ಲ ತುಂಬಾ ಸೆನ್ಸಿಟಿವ್ ನರ್ವ್ಸ್ ಇರುತ್ತೆ ಬ್ರೈನಲ್ಲೆಲ್ಲ, ಆ ನರ್ವ್ಸ್ ಎಲ್ಲ ಕಂಪ್ರೆಸ್ ಆಗ್ಬಿಡುತ್ತೆ ಒಂದ್ ಕೇಸ್. ಎರಡನೇದು, ಅವ್ನು ತುಂಬಾ ಯೋಚನೆ ಮಾಡ್ಬೇಕಾರೆ ಬರೀ ಒಂದು ಮೂಗು, ಅಂದ್ರೆ ಈ ಮೂಗಲ್ಲಿ 2 ಹೋಲ್ ಇರುತ್ತೆ ಅಲ್ಲ, ಅದರಲ್ಲಿ ಒಂದು ಹೋಲಲ್ಲಿ ಮಾತ್ರ ಉಸಿರಾಡ್ಲಿಕ್ಕೆ ಶುರು ಮಾಡ್ತಾ ಇರ್ತಾನೆ, ಇನ್ನೊಂದು ಹೋಲ್ ಕ್ಲೋಸ್ ಆಗ್ಬಿಟ್ಟಿರುತ್ತೆ, ಅದು ಅವ್ನಿಗೆ ಗೊತ್ತಾಗಲ್ಲ. ಆಗ ಹಾರ್ಟ್ ಏನ್ ಮಾಡುತ್ತೆ ಅಂದ್ರೆ ಅದು ಕಾರ್ಬನ್ ಡೈಆಕ್ಸೈಡ್ ಒಳಗಡೆ ಜಾಸ್ತಿ ಆಗ್ತಾ ಇರುತ್ತೆ, ಅದು ಜೋರಾಗಿ ಬಡ್ಕೊಳ್ಲಿಕ್ಕೆ ಶುರು ಆಗುತ್ತೆ. ಆಗ ಅವ್ನ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ. ಅವ್ನ ಬ್ಲಡ್ ಪ್ರೆಷರ್ ಜಾಸ್ತಿ ಆಗಿದ ತಕ್ಷಣ ಅವ್ನ ಥಾಟ್ಸ್ ಇನ್ ವೇಗ ಕೂಡ ಜಾಸ್ತಿ ಆಗುತ್ತೆ. ಅನ್ಕಂಟ್ರೋಲಬಲ್ ಥಾಟ್ಸ್ ಬರುತ್ತೆ ಅವನಿಗೆ. ಈ ಅನ್ಕಂಟ್ರೋಲಬಲ್ ಥಾಟ್ಸೇ ಅವನಿಗೆ ಒಂಥರ ಅನ್ಕಂಫರ್ಟಬಲ್ ಫೀಲ್ ಕೊಡುತ್ತೆ. ಸ್ವಲ್ಪ ದಿವಸ ಇದು ಅನ್ಕಂಫರ್ಟಬಲ್ ಫೀಲ್ ಅನ್ಸುತ್ತೆ, ಆಮೇಲೆ ಇದೇನೆ ಟೆನ್ಷನ್ ಅಂತ ಅನ್ಸ್ಲಿಕ್ಕೆ ಶುರುವಾಗುತ್ತೆ. ಆಗ ಆ ಟೆನ್ಷನ್ ಇಂದ ಆಚೆ ಬರ್ಲಿಕ್ಕೆ ಅವ್ನು ಏನೇನೋ ಟ್ರೈ ಮಾಡ್ತಾನೆ, ಯಾವುದೂ ವರ್ಕ್ ಆಗಲ್ಲ. ಕೊನೆಗೆ ಏನು ಮಾಡ್ತಾನೆ, ಆಲ್ಕೋಹಾಲ್ನ ಕನ್ಸ್ಯೂಮ್ ಮಾಡ್ತಾನೆ. ಅವನಿಗೆ ಟೆನ್ಷನ್ ಇಂದ ಆಚೆ ಬಂದಿರೋ ಒಂದು ಎಫೆಕ್ಟ್ ಸಿಕ್ಬಿಡುತ್ತೆ. ಅದು ಹೇಗೆ ಅಂತ ನಾನು ಹೇಳ್ತೀನಿ ಕೇಳಿ. ಇದಕ್ಕೆ ಮುಂಚೆ ನಾವು ಆಲ್ಕೋಹಾಲ್ನ ಹೇಗೆ ಪ್ರೊಡಕ್ಷನ್ ಮಾಡ್ತಾರೆ ಅಂತ ತಿಳ್ಕೊಳ್ಳೋಣ. ಈ ಆಲ್ಕೋಹಾಲ್ನ ಪ್ರೊಡಕ್ಷನ್ ಮಾಡಬೇಕಾದ್ರೆ ಈ ಮೆಕ್ಕೆಜೋಳ, ಕಾರ್ನು, ಸ್ಟಾರ್ಚ್ ಮತ್ತು ಶುಗರ್ ಕೇನ್ ಈ ಥರ ಐಟಮ್ನ ತೊಗೊಂಡು ಒಂದು ನೀರಿಗೆ ಹಾಕಿ ಜಜ್ಬಿಟ್ಟು ನೀರಲ್ಲಿ ಹಾಕ್ತಾರೆ. ನಂತರ ಅದಕ್ಕೆ ಈಸ್ಟು, ಮೊಲಾಸಸ್ಸು, ಅಗೇವು ಈ ಥರ ಬ್ಯಾಕ್ಟೀರಿಯಾನ ಹಾಕಿ ಅದನ್ನು ಬಂದ್ ಮಾಡಿಬಿಡ್ತಾರೆ, ಮುಚ್ಚಿಬಿಡ್ತಾರೆ. ಅದಕ್ಕೆ ಆಕ್ಸಿಜನ್ ಸಂಪರ್ಕನೇ ಇರೋಲ್ಲ. ಬ್ಯಾಕ್ಟೀರಿಯಾಗಳು ಇದನ್ನೆಲ್ಲ ಕೊಳಲ್ಸ್ಬಿಟ್ಟು ಸ್ಟಾರ್ಚು ಮತ್ತು ಸಕ್ಕರೆ ಅಂಶನ ಬ್ರೇಕ್ ಮಾಡುತ್ತೆ. ಅದು ಒಂದು ಆಸಿಡ್ ರೂಪದಲ್ಲಿ ಅಥವಾ ಆಲ್ಕೋಹಾಲ್ ರೂಪದಲ್ಲಿ ಕನ್ವರ್ಟ್ ಮಾಡುತ್ತೆ. ಆಮೇಲೆ ಇದನ್ನೇನು ಮಾಡ್ತಾರೆ ಅಂದರೆ ಈ ಆಲ್ಕೋಹಾಲ್ನ ಫ್ರೂಟ್ಸ್ ಮತ್ತು ವೆಜಿಟೇಬಲ್ಸ್ನ ಸೇರಿಸಿ ಕೊಳ್ಸಿರುವ ಒಂದು ಸೊಲ್ಯೂಷನ್ಗೆ ಆ್ಯಡ್ ಮಾಡ್ತಾರೆ. ನೀವು ಇದರಲ್ಲಿ ಗಮನಿಸಬೇಕಾಗಿರೋದು ಏನಂದರೆ ಈ ಎರಡನ್ನೂ ಕೊಳಿಸ್ಬೇಕಾದ್ರೆ, ಒಂದು ಆಲ್ಕೋಹಾಲ್ ಮಾಡಬೇಕಾದ್ರೆ ಮತ್ತು ಇನ್ನೊಂದು ಫ್ರೂಟ್ಸ್ ಮತ್ತು ವೆಜಿಟೇಬಲ್ಸ್ನ ಕೊಳಿಸ್ಬೇಕಾದ್ರೆ ಎಲ್ಲೂ ಆಕ್ಸಿಜನ್ ಸಂಪರ್ಕ ಇರಲ್ಲ. ಇದೆರಡನ್ನು ಮಿಕ್ಸ್ ಮಾಡ್ತಾರೆ. ಮಿಕ್ಸ್ ಮಾಡಿಬಿಟ್ಟು ಟೈಟಾಗಿ ಅದನ್ನು ಒಂದು ಬಾಟಲಲ್ಲಿ ಹಾಕಿ ಲಾಕ್ ಮಾಡಿ ಇಡ್ತಾರೆ. ಇದಕ್ಕಿಂತ ಮುಂಚೆ ಫಿಲ್ಟರ್ ಮಾಡ್ತಾರೆ, ಡೈಲ್ಯೂಟ್ ಕೂಡ ಮಾಡ್ತಾರೆ. ಸೊ ಈ ಲಾಕ್ ಮಾಡಿ ಇಟ್ಟಾಗ ಏನಾಗುತ್ತೆ ಅಂದರೆ ಅದರಲ್ಲಿ ಕಾರ್ಬೋಹೈಡ್ರೇಟ್ಸು ಮತ್ತು ಕಾರ್ಬನ್ ಡೈಆಕ್ಸೈಡ್ ಅತಿ ಹೆಚ್ಚು ಪ್ರಮಾಣದಲ್ಲಿ ಇರುತ್ತೆ. ಈಗ ಅದನ್ನು ಮನುಷ್ಯ ಕನ್ಸ್ಯೂಮ್ ಮಾಡ್ತಾನೆ, ಕುಡಿತಾನೆ. ಕುಡ್ದಾಗ ಏನಾಗುತ್ತೆ ಅಂದರೆ ಈ ಲಿಕ್ವಿಡ್ ಅಂದರೆ ಏನು ಆಲ್ಕೋಹಾಲು ಒಳಗಡೆ ಹೋಗಿ ಸ್ಟೊಮಕ್ಕಲ್ಲಿರೋ ಕೆಲವು ಆ್ಯಸಿಡ್ ಜೊತೆ ರಿಯಾಕ್ಟ್ ಆಗುತ್ತೆ. ನಂತರ ಈ ಲಿವರ್ ಏನು ಮಾಡುತ್ತೆ ಅಂದರೆ ಈ ಆಲ್ಕೋಹಾಲ್ನ ಡೈಜೆಸ್ಟ್ ಮಾಡ್ಲಿಕ್ಕೆ ಶುರು ಮಾಡುತ್ತೆ. ಹೆಂಗೆ ಡೈಜೆಸ್ಟ್ ಮಾಡುತ್ತೆ ಅಂದರೆ ಅದನ್ನು ಫುಲ್ಲಾಗಿ ಡೈಜೆಸ್ಟ್ ಮಾಡುತ್ತೆ. ಈ ಡೈಜೆಸ್ಟ್ ಮಾಡ್ಬೇಕಾದ್ರೆ ಏನಾಗುತ್ತೆ ಅಂದರೆ ಕಾರ್ಬೋಹೈಡ್ರೇಟ್ಸು ರಿಲೀಸ್ ಆಗುತ್ತೆ. ಅದು ಸ್ವಲ್ಪ ಏನು ಪ್ರಾಬ್ಲಮ್ ಇಲ್ಲ, ಆದರೆ ಅತಿ ಹೆಚ್ಚು ಪ್ರಮಾಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ ಬಾಡಿಲಿ. ಈ ಕಾರ್ಬನ್ ಡೈಆಕ್ಸೈಡ್ ಏನಾಗುತ್ತೆ ಅಂದರೆ ಅದು ಹೊರಗಡೆ ಹೋಗಲ್ಲ. ಕಾರ್ಬೋಹೈಡ್ರೇಟ್ಸು ಮತ್ತು ಕಾರ್ಬನ್ ಡೈಆಕ್ಸೈಡ್ ಎರಡೂ ರಕ್ತದ ಜೊತೆ ಸೇರಿಕೊಂಡು ಒಂದು ಫುಲ್ಲು ಬಾಡಿ ಟ್ರಿಪ್ ಹೊಡೆಯುತ್ತೆ. ಈ ಟ್ರಿಪ್ ಹೊಡೆದಾಗ ಏನಾಗುತ್ತೆ ಅಂದರೆ ಎಲ್ಲ ಪಾರ್ಟ್ಸ್ ಏನಿರುತ್ತೆ, ನಮ್ಮ ಅಂಗಾಂಗಗಳಿರುತ್ತೆ, ಅದಕ್ಕೆಲ್ಲ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಸಪ್ಲೈ ಆಗೋಕ್ಕೆ ಶುರುವಾಗುತ್ತೆ. ಆ ಎಲ್ಲ ಪಾರ್ಟ್ಸ್ ಕೂಡ ಏನು ಮಾಡುತ್ತೆ ಅಂದರೆ ಒದ್ದಾಡ್ಲಿಕ್ಕೆ ಶುರುವಾಗುತ್ತೆ. ಯಾಕಂದರೆ ಅದಕ್ಕೆ ಆಕ್ಸಿಜನ್ ಇಲ್ಲ, ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಸಪ್ಲೈ ಆಗ್ತಾ ಇದೆ. ಆಗ ಅದನ್ನು ಕುಡ್ದ ವ್ಯಕ್ತಿಗೆ ಲೈಟಾಗಿ ತಲೆನೋವು ಶುರುವಾಗುತ್ತೆ, ಮಂಪ್ರು ಬರುತ್ತೆ, ತಲೆ ಸುತ್ತು ಬರುತ್ತೆ, ಉಸಿರಾಟ ಕಡಿಮೆ ಆಗಿ ಉಸಿರಾಟದ ಪ್ರಾಬ್ಲಮ್ ಆಗುತ್ತೆ, ಟೈರ್ಡ್ನೆಸ್ ಆಗುತ್ತೆ.
ಮತ್ತೆ ಈ ಜಾಸ್ತಿ ಸ್ವೆಟಿಂಗ್ ಆಗುತ್ತೆ, ಅವನೊಂದು ಕನ್ಫ್ಯೂಷನ್ ಸ್ಟೇಟ್ಗೆ ಹೋಗ್ಬಿಡ್ತಾನೆ. ಯಾಕಂದ್ರೆ ಆಕ್ಸಿಜನ್ ಇರಲ್ಲ, ಡಿಸೈಡ್ ಮಾಡ್ಲಿಕ್ಕೆ ಆಗಲ್ಲ, ಕಾನ್ಸಂಟ್ರೇಷನ್ ಮಾಡಕ್ಕಾಗಲ್ಲ. ಪ್ಯಾರಾನೋಯ್ ಅಂತ ಕರಿತೀವಿ, ಅಂದ್ರೆ ಪಕ್ಕದಲ್ಲಿರೋರೆಲ್ಲ ನನ್ಗೇನೋ ಮಾಡ್ಬಿಡ್ತಾರೆ ಅನ್ನೋ ಒಂದು ಫೀಲ್ ಬಂದ್ಬಿಡುತ್ತೆ. ಹಾರ್ಟ್ ಬೀಟ್ ಆಲ್ಟರ್ ಆಗುತ್ತೆ, ಆಂಗ್ಸೈಟಿ ಬರುತ್ತೆ, ಒಂದೇ ಆಲೋಚನೆ ಪದೇ 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 ಬರ್ಲಿಕ್ಕೆ ಶುರು ಆಗುತ್ತೆ, ಕೈ ಕಾಲು ನಡಗ್ಲಿಕ್ಕೆ ಶುರು ಆಗುತ್ತೆ. ಆಮೇಲೆ ನಾವು ಸೀಸರ್ಸ್ ಅಂತ ಕರಿತೀವಿ, ಏನು ಮಾತಾಡ್ಲಿಕ್ಕೂ ಬರಲ್ಲ, ಏನು ಮಾಡಕ್ಕೂ ಬರಲ್ಲ, ಆ ಸ್ಟೇಟ್ ಅಲ್ಲಿ ಇರ್ತಾರೆ. ಕೆಲವು ಸರಿ ಕಾರ್ಡಿಯಾಕ್ ಅರೆಸ್ಟ್ ಕೂಡ ಆಗುತ್ತೆ, ಹಾರ್ಟ್ ಅಟ್ಯಾಕ್ ಆಗುತ್ತೆ. ಮೋಸ್ಟ್ ಆಫ್ ದ ಟೈಮ್ ಹಾರ್ಟ್ ಏನ್ ಮಾಡುತ್ತೆ ಅಂದ್ರೆ, ಈ ಕಾರ್ಬನ್ ಡೈಆಕ್ಸೈಡ್ ಲೆವೆಲ್ ಜಾಸ್ತಿ ಆಗಿದ ತಕ್ಷಣನೇ ಅದು ಜೋರಾಗಿ ಬಡ್ಕೊಳ್ಲಿಕ್ಕೆ ಶುರು ಮಾಡುತ್ತೆ. ಅವಾಗ ಏನಾಗುತ್ತೆ ಅಂದ್ರೆ, ಲಂಗ್ಸು ಈ ಕಾರ್ಬನ್ ಡೈಆಕ್ಸೈಡ್ನ ಆಚೆ ಜೋರಾಗಿ ಎಷ್ಟು ಪ್ರಮಾಣದಲ್ಲಿ ಆಗುತ್ತೆ ಅಷ್ಟು ಪ್ರಮಾಣದಲ್ಲಿ ಆಕ್ಸಿಜನ್ನ ಒಳಗಡೆ ಎಳ್ಕೊಳುತ್ತೆ. ಅವಾಗ ತುಂಬಾ ದೊಡ್ಡದಾಗೇನೋ ಆಗೋದು ತಪ್ಪೋಗುತ್ತೆ. ಆದರೆ ಈ ಪ್ರಾಸೆಸ್ನಲ್ಲಿ ಎಷ್ಟೋ ಸೆಲ್ಸು, ನಮ್ಮ ದೇಹದಲ್ಲಿರೋ ಎಷ್ಟೋ ಸೆಲ್ಸು, ನ್ಯೂರಾನ್ಸ್ ಎಲ್ಲ ಸತ್ತೋಗುತ್ತೆ. ಇದು ಒಂಥರ ಸ್ಲೋ ಪಾಯ್ಸನ್ ತರ ವರ್ಕ್ ಆಗ್ತಾ ಇರುತ್ತೆ. ಈ ಟೈಮಲ್ಲಿ ಏನಾಗುತ್ತೆ ಅಂದ್ರೆ, ನಿಮ್ಮ ಮನಸ್ಸಿಗೆ ಈ ಟೆನ್ಷನ್ ಏನ್ ಕ್ರಿಯೇಟ್ ಮಾಡ್ತಾ ಇತ್ತಲ್ಲ, ಅಂದ್ರೆ ಆ ಡೇಟಾ ಎಲ್ಲ ತಗೊಂಡು ಫಿಲಮ್ ಮಾಡೋದು, ಇದನ್ನ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಎಲ್ಲ ಆರ್ಗನ್ಸು ಆ ಮನ್ಸನ್ನ ಸರಿಯಾಗಿ ರುಬ್ತಾ ಇರುತ್ತೆ. ಈ ಮನ್ಸು ಕೂಡ ಆ ಸತ್ತೋಗಿರೋ ಸೆಲ್ಸ್ನ ಆಚೆ ಆಗ್ಲಿಕ್ಕೆ ಏನೇನ್ ಮಾಡ್ಬೇಕು, ಮತ್ತೆ ಆಕ್ಸಿಜನ್ ಒಳಗಡೆ ತಗೊಂಡ್ಲಿಕ್ಕೆ ಏನೇನ್ ಮಾಡ್ಬೇಕು ಅಂತ ಹೇಳಿ ಬ್ಯುಸಿ ಆಗ್ಬಿಡುತ್ತೆ. ಆಗ ನಿಮಗೆ ಈ ಮನಸ್ಸು ಬ್ಯುಸಿ ಆಗಿದ ತಕ್ಷಣ ನೀವು ನಾರ್ಮಲ್ ಸ್ಟೇಟಿಗೆ ಬಂದಂಗೆ ಆಗುತ್ತೆ. ನಾರ್ಮಲ್ ಸ್ಟೇಟು ನಿಮಗೆ ಒಂಥರ ಹೈ ಫೀಲಿಂಗ್ ಕೊಡುತ್ತೆ. ಇದನ್ನ ನೀವು ಆ್ಯಕ್ಚುಲಿ ಹೈ ಅಂದ್ಕೊಂಡ್ರೆ ಅದೇ ನಿಮ್ಮ ರಕ್ತನೇ. ಲೋ ಫೀಲಿಂಗ್ ಇದೆ ಆ್ಯಕ್ಚುಲಿ. ಯಾಕೆ ಅಂದರೆ ನಿಮ್ಮ ಒಳಗಡೆ ಇರೋ ಸೆಲ್ಸ್ ಸಾಯ್ತಾ ಇರುತ್ತೆ. ಆಗ ಈ ಮನಸ್ಸು ಬ್ಯುಸಿ ಆಗಿರೋದ್ರಿಂದ ನಿಮ್ಗೆ ಒಂದು ಫೀಲ್ ಬಂದಿರುತ್ತೆ ಅಷ್ಟೇ. ಆಗ ಸ್ವಲ್ಪ ಹೊತ್ತು ನಿಮಗೆ ಆ ಒಂದು ಹೈ ಫೀಲ್ ಇರುತ್ತೆ. ಆದರೆ ಇದ್ರ ಮಜಾ ಗೊತ್ತಾಗೋದು ಮಾರನೇ ದಿವಸ ಎದ್ದಾಗ. ಅಷ್ಟೊತ್ತಿಗೆ ಆಲ್ರೆಡಿ ಮನಸ್ಸು ಆರಾಮಾಗಿರುತ್ತೆ. 2 ದಿವಸದ ಟೆನ್ಷನ್ನ ಸೇರಿಸಿ ಒಟ್ಟಿಗೆ ಪ್ಲೇ ಮಾಡುತ್ತೆ. ಆಗ ನಿಮಗೆ ನರ್ಕ ಗೊತ್ತಾಗುತ್ತೆ. ಇದನ್ನ ಹ್ಯಾಂಗ್ ಓವರ್ ಅಂತ ಕೂಡ ನೀವು ಕರಿತೀರಾ. ಆ್ಯಕ್ಚುಲಿ ಬಾಡಿಗೆ ಸ್ಟ್ರೆಸ್ ಆದಾಗೆಲ್ಲ ಅಥವಾ ನಿಮ್ಮ ಬ್ರೈನಿಗೆ ಸ್ಟ್ರೆಸ್ ಆದಾಗೆಲ್ಲ ನಿಮ್ಮ ಬಾಡಿ ವಿತೌಟ್ ಎನಿ ಔಟ್ಸೈಡ್ ಸಪೋರ್ಟು ಒಂದು ಕೆಮಿಕಲ್ನ ರಿಲೀಸ್ ಮಾಡುತ್ತೆ. ಅದನ್ನು ಡೊಪಮೈನ್ ಅಂತ ಕರಿತೀವಿ. ಆ ಕೆಮಿಕಲ್ ರಿಲೀಸ್ ಆಗಿದ ತಕ್ಷಣ ಇಡೀ ಬಾಡಿ ಮತ್ತು ಬ್ರೈನು ಎರಡಕ್ಕೂ ಒಂಥರ ಸ್ಯಾಟಿಸ್ಫ್ಯಾಕ್ಟರಿ ಫೀಲ್ ಸಿಗುತ್ತೆ. ಆದರೆ ನೀವು ಯಾವಾಗ ಟೆನ್ಷನ್ ಮಾಡ್ಕೊತೀರಾ, ಟೆನ್ಷನ್ ಅನ್ನೋ ಏನು ಫೀಲ್ ಮಾಡ್ಕೊತೀರಲ್ಲ, ಆಗ ನಿಮ್ಮ ಬಾಡಿಲಿರೋ ಕೆಲವು ನರ್ವ್ಸು ಬ್ಲಾಕ್ ಆಗಿಬಿಡುತ್ತೆ, ಕಂಪ್ರೆಸ್ ಆಗುತ್ತೆ. ಸೊ ಈ ನರ್ವ್ಸು ಕೆಲಸ ಮಾಡ್ದಿಲ್ದೇ ಇರಬೇಕಾದ್ರೆ ಆ ಡೊಪಮೈನ್ ರಿಲೀಸ್ ಆಗೋಲ್ಲ. ಆಗ ಏನಾಗುತ್ತೆ ಅಂದರೆ ನಿಮಗೆ ಹೈ ಲೆವೆಲ್ ಟೆನ್ಷನ್ ಅಥವಾ ಒಂಥರ ಈ ಆಂಗ್ಸೈಟಿ ಶುರುವಾಗುತ್ತೆ. ಆಂಗ್ಸೈಟಿ ನೀವು ಯೋಚನೆ ಮಾಡೋದು ಕಡಿಮೆ ಮಾಡಿಬಿಟ್ರೆ ಆಟೋಮೆಟಿಕ್ಕಾಗಿ ಆ ನರ್ವ್ಸು ಕಂಪ್ರೆಸ್ ಆಗಿರೋದನ್ನ ರಿಲೀಸ್ ಮಾಡಿಕೊಂಡು ನಾರ್ಮಲ್ ಆಗಿ ವರ್ಕ್ ಮಾಡ್ಲಿಕ್ಕೆ ಶುರು ಮಾಡುತ್ತೆ. ಆದರೆ ನಿಮಗೆ ಹೇಗೆ ಆ ಆಂಗ್ಸೈಟಿನ ಕಡಿಮೆ ಮಾಡ್ಕೊಬೇಕು ಅಂತ ಗೊತ್ತಿಲ್ಲದೆ ಇರೋದ್ರಿಂದ ನೀವು ಆಲ್ಕೋಹಾಲ್ನ ಕನ್ಸ್ಯೂಮ್ ಮಾಡ್ತೀರಾ. ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡಿದಾಗ ಸೇಮ್ ಅದೇ ಪ್ರೊಸೆಸ್ ಆಗುತ್ತೆ, ನಿಮ್ಮ ಸೆಲ್ಸ್ ಸಾಯ್ತಾ ಇರುತ್ತೆ. ಆ ಗ್ಯಾಪಲ್ಲಿ ನಿಮಗೆ ನಾವು ನಾರ್ಮಲ್ ಅನ್ನೋ ಥರ ಒಂದು ಫೀಲ್ ಬರುತ್ತೆ. ಆಮೇಲೆ ಈ ಆಲ್ಕೋಹಾಲ್ ಕನ್ಸಂಪ್ಷನ್, ಆ್ಯಕ್ಚುಲಿ ಈ ಆಲ್ಕೋಹಾಲ್ ಬಂದು ನಮ್ಮ ಇಂಡಿಯಾದಲ್ಲಿ ತಯಾರಾಗಿರೋ ವಸ್ತು ಅಲ್ಲ, ಇದು ಇಂಗ್ಲೆಂಡಲ್ಲಿ ಕುಡಿತಿದ್ದಿದ್ದು ವಸ್ತು. ಯಾಕೆ ಅಂದರೆ ಅಲ್ಲಿ 8 months ಚಳಿನೇ ಇರುತ್ತೆ, ಚಳಿಯಿಂದ ಸಾಯಬಾರ್ದು ಅಂತ ಕುಡಿತಿದ್ದಿದ್ದು. ಇದು ಆ್ಯಕ್ಚುಲಿ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಬಾಡಿಯಲ್ಲಿ ಬೆಚ್ಚಗೆ ಮಾಡುತ್ತೆ ಅಂತ. ಆದರೆ ಬಾಡಿ ಬೆಚ್ಚಗೆ ಮಾಡ್ಕೊಳಕ್ಕೆ ಬೇಕಾದಷ್ಟು ವಿಧಾನ ಇದೆ, ನೀವು ಆಲ್ಕೋಹಾಲ್ ಕನ್ಸಂಪ್ಷನ್ ಮಾಡಬೇಕು ಅಂತಲೇ ಏನಿಲ್ಲ. ಮತ್ತು 3ನೇ ಆ್ಯಂಗಲಿಗೆ ಬರೋಣ, ಮೈಂಡ್ ಅಥವಾ ಸೈಕಿಕ್ ಆ್ಯಂಗಲ್. ಈ ಹಿಪ್ನೋಟೈಸೇಷನ್ ಡಾಟಾ ಇಟ್ಕೊಂಡು ನಿಮ್ಮ ಮನಸ್ಸು ನಿಮ್ಮನ್ನು ಕುಡಿಯೋದಕ್ಕೆ ಪ್ರೊವೋಕ್ ಮಾಡ್ತಾನೇ ಇರುತ್ತೆ. ಅದು ಒಂಥರ ಮೆಡಿಸನ್ನು, ಕುಡಿ ಅಂತ ಹೇಳುತ್ತೆ. ಮತ್ತು ಅದನ್ನು ಕುಡಿದ್ರೆ ನಿಮಗೆ ಆನಂದ ಸಿಗುತ್ತೆ, ಸ್ವರ್ಗಕ್ಕೆ 3 ಗೇಣು ಅನ್ನೋ ಥರ ಒಂದು ಫೀಲ್ ಮಾಡಿಸುತ್ತೆ. ಯಾಕೆಂದರೆ ನೀವು ಕುಡಿದು ಬಕ್ರ ಆದಮೇಲೆನೇ ಅದು ನಿಮ್ಮ ಮೇಲೆ ಡಾಮಿನೇಟ್ ಮಾಡೋಕ್ಕಾಗೋದು, ಅಂದರೆ ಹೇಗೆ ಬೇಕೋ ಹಾಗೆ ಥಾಟ್ಸ್ನ ಪ್ಲೇ ಮಾಡೋಕ್ಕಾಗೋದು. ಸೊ ಅದು ಅದಕ್ಕೆ ಏನೇನು ಮಾಡಬೇಕೋ ಅದೆಲ್ಲ ಮಾಡುತ್ತೆ. ಅದಕ್ಕೆ ನಾನು ಹೇಳೋದೇನೆಂದರೆ, ನಿಮ್ಮ ಮೈಂಡು ಜಗತ್ತಿನ ಅತಿ ದೊಡ್ಡ ಇನ್ಫ್ಲೂಯೆನ್ಸರು ಮತ್ತು ಸೇಲ್ಸ್ಮ್ಯಾನ್ ಕೂಡ. ಆ್ಯಕ್ಚುಲಾಗಿ ಹೇಳಬೇಕಂದ್ರೆ ನಿಮ್ಮ ದೇಹಕ್ಕೆ ಆಲ್ಕೋಹಾಲ್ ಬೇಕೇ ಆಗಿರೋದಿಲ್ಲ, ಅದು ಯಾವತ್ತೂ ಕೇಳೋದು ಇಲ್ಲ ಕೂಡ. ಆದರೆ ನಿಮ್ಮ ಮನ್ಸಿಗೆ ಬೇಕಾಗಿರುತ್ತೆ. ಯಾಕಂದರೆ ಆ ಡೇಟಾ ಮತ್ತು ಆ ಫಿಲಮ್ ನಿಮ್ಮನ್ನ ಹಾಗೆ ಪ್ರೊವೋಕ್ ಮಾಡ್ತಾ ಇರುತ್ತೆ. ನೀವೇನು ಮಾಡ್ತೀರಾ, ಅದನ್ನ ಮನ್ಸಿಗೆ ಕುಡಿಸೋಲ್ಲ. ಆ್ಯಕ್ಚುಲಿ ಮನ್ಸಿಗೆ ಕೇಳಿದ್ರೆ ಮನ್ಸಿಗೆ ಕುಡಿಸ್ಬೇಕಲ್ವಾ, ನೀವು ದೇಹಕ್ಕೆ ಕುಡಿಸ್ತೀರಾ. ದೇಹಕ್ಕೆ ಕುಡಿಸಿದ ತಕ್ಷಣ ನಿಮ್ಮ ಇಂಟೆಲಿಜೆನ್ಸ್ ಲ್ಯಾಪ್ಸ್ ಆಗುತ್ತೆ. ನಿಮ್ಮ ಇಂಟೆಲಿಜೆನ್ಸ್ ಲ್ಯಾಪ್ಸ್ ಆದಾಗ ನೀವು ಯಾವ್ದು ಸರಿ, ಯಾವ್ದು ತಪ್ಪು, ಯಾವ್ದು ರಿಯಲ್ಲು, ಯಾವುದು ರೀಲು ಅನ್ನೋದನ್ನ ಡಿಸೈಡ್ ಮಾಡೋಕ್ಕಾಗಲ್ಲ. ಆಗ ಮನಸ್ಸು ಅದ್ರ ಆಟ ಶುರು ಮಾಡುತ್ತೆ. ಒಂದು ಫಿಲಮ್ನ ಪ್ರೊಡ್ಯೂಸ್ ಮಾಡಿ ತೋರಿಸುತ್ತೆ, ಅದು ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸಲ್ಲಿ. ಹೀರೋ ಹಿಂಗೆ ಮಾಡ್ತಿದ್ದ, ನೀನು ಹೀರೋ ಥರ ಬೈಯಿ ಅಂತ ನೀವು ಬೈತೀರಾ. ಎದುರುಗಡೆ ಇರೋನು ಅವನು ಅದೇ ಫಿಲಮ್ ನೋಡಿರ್ತಾನೆ, ಅವನ ಮನಸ್ಸು ಹೇಳುತ್ತೆ ನೀನು ಹಿಂಗೆ ಬೈಯಿ ಅಂತ, ಅವನು ಬೈತಾನೆ. ನೀವು ನೆಕ್ಸ್ಟ್ ಸೀನು ನಿಮ್ಮ ಮೈಂಡಲ್ಲಿ ಕ್ರಿಯೇಟ್ ಮಾಡುತ್ತೆ, ಹೀರೋ ಹಿಂಗೆ ಹೊಡೆದಾಡ್ತಿದ್ದ, ನೀನು ಹೊಡೆದಾಡು ಅಂತ, ನೀವು ಹೊಡಿತೀರಾ, ಅವನು ಹೊಡಿತಾನೆ. ನೆಕ್ಸ್ಟ್ ಇನ್ನೊಂದು ಸೀನ್ ಹೇಳುತ್ತೆ, ಹೀರೋ ಹೀಗೆ ಕೊಲೆ ಮಾಡ್ದ ಅಂತ, ನೀವು ಕೊಲೆ ಮಾಡ್ತೀರಾ. ನೆಕ್ಸ್ಟ್ ಇಳಿದ್ಮೇಲೆ ಜೈಲಲ್ಲಿ ಇರ್ತೀರಾ. ಕೆಲವು ಸಲ ಏನಾಗುತ್ತೆ ಅಂದ್ರೆ, ಈ ಚಿಕ್ಕ ಪುಟ್ಟ ಗಲಾಟೆ ಆದಾಗ್ಲೇನೆ ಅವ್ರ ಮನೆಯವ್ರು ಕರ್ಕೊಂಡು ಹೋಗ್ಬಿಟ್ಟು ಡಾಕ್ಟರ್ ಶಾಪಲ್ಲಿ ಬಿಡ್ತಾರೆ.
ಡಾಕ್ಟರ್ಸ್ ಏನು ಮಾಡ್ತಾರೆ ಅಂದರೆ ಆಯಿತು ನಾವೆಲ್ಲ ಸರಿ ಮಾಡಿಬಿಡ್ತೀವಿ ಅಂತ ಹೇಳಿ ಲಿವರ್ ಡಿಟಾಕ್ಸು, ಕಿಡ್ನಿ ಡಿಟಾಕ್ಸು ಎಲ್ಲ ಕೊಡ್ತಾರೆ. ಆದರೆ ಸಮಸ್ಯೆ ಇರೋದು ಮನಸ್ಸಲ್ಲಿ. ಮೈಂಡಿಗೆ ಏನು ಅವ್ರು ಕೊಡೋಲ್ಲ. ರಿಹ್ಯಾಬಿಲೇಷನ್ ಸೆಂಟರ್ಸ್ ಅಂತ ಕೂಡ ಹಾಕ್ತಾರೆ. ಅಲ್ಲಿ ಅವ್ರಿಗೆ ಎಲ್ಲ ಕಿತ್ಕೊಂಡು ಒಂದು ರೂಮಲ್ಲಿ ಕೂಡ ಹಾಕ್ತಾರೆ. ಅಲ್ಲಿ ಆ್ಯಕ್ಚುಲಿ ಅವರು ಮರ್ಯಾದಕ್ಕಿಂತ ಇನ್ನೂ ಜಾಸ್ತಿ ಜ್ಞಾಪಿಸ್ಕೊಳೋದೇ ಜಾಸ್ತಿ. ಇದು ಹೇಗಿದೆ ಅಂದರೆ ಆ್ಯಕ್ಚುಲಿ ಈ ಟ್ರೀಟ್ಮೆಂಟ್ ಹೇಗಿದೆ ಅಂದರೆ, ನಿಮ್ಮ ಫ್ರೆಂಡಿಗೆ ಹಾವು ಕಚ್ಚಿದ್ರೆ ನೀವು ಹೋಗಿ ಟ್ರೀಟ್ಮೆಂಟ್ ತೊಗೊಂಡಂಗಿದೆ. ನಿಮ್ಮ ಮನಸ್ಸಿಗೆ ಆ್ಯಕ್ಚುಲಿ ಟ್ರೀಟ್ಮೆಂಟ್ ಮಾಡಬೇಕಾಗಿದ್ದು, ಆದರೆ ನೀವು ದೇಹಕ್ಕೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀರಾ. ಇಲ್ಲಪ್ಪ ನಮ್ಮ ಮನ್ಸ್ದೇನು ಪ್ರಾಬ್ಲಮ್ ಇಲ್ಲ, ನಮ್ಗೆ ಆ್ಯಕ್ಚುಲಿ ಬಾಡಿಗೆ ಆಲ್ಕೋಹಾಲ್ ಬೇಕು ಅಂತ ಅಂದವರು ಆ್ಯಕ್ಚುಲಿ ನಿಮ್ಮ ಬಾಡಿಗೆ ಆಲ್ಕೋಹಾಲ್ ಕುಡಿದು ನಿಮಗೆ ಸಮಾಧಾನ ಸಿಗುತ್ತೆ ಅಂದರೆ ಕಂಠಪೂರ್ತಿ ಕುಡಿದ್ಬಿಡಿ. ಆಮೇಲೆ ನಿಮಗೆ ಒಂದೇ ಒಂದ್ಸಲಿ ಕೂಡ ಕುಡಿಯೋ ಥಾಟೇ ಬರಬಾರ್ದು. ಅದು ಹೆಂಗಪ್ಪ ಆಗುತ್ತೆ ಅಂದರೆ, ಈಗ ನೋಡಿ ಒಂದು ದಿವಸ ಕಂಟಿನ್ಯೂಸ್ ಸ್ವೀಟ್ ತಿಂದ್ಬಿಡಿ, 1 kg ತಿಂದ್ಬಿಡಿ. ಮಾರನೇ ದಿವಸ ಸ್ವೀಟ್ ನೋಡಿದ್ರೆ ನಿಮ್ಗೆ ವಾಕರಿಕೆ ಬರುತ್ತೆ. ಅಂದರೆ ನಿಮ್ಮ ಬಾಡಿ ಸ್ಯಾಟಿಸ್ಫೈಡ್ ಆಗಿಬಿಟ್ಟಿರುತ್ತೆ, ನಂಗೆ ಆ ಸ್ವೀಟ್ ಬೇಡಪ್ಪ ಅಂತ ಹೇಳಿ. ಆದರೆ ನೀವು ಆಲ್ಕೋಹಾಲ್ನ ಕಂಠಪೂರ್ತಿ ಕುಡಿದ್ರೂ ನಿಮಗೆ ಆ ವಾಕರಿಕೆನೇ ಬರಲ್ಲ. ಯಾಕಂದರೆ ಆ್ಯಕ್ಚುಲಿ ಸ್ಯಾಟಿಸ್ಫೈ ಆಗ್ತಾ ಇರೋದು ಅಥವಾ ಅನ್ಸ್ಯಾಟಿಸ್ಫೈ ಆಗ್ತಾ ಇರೋದು ನಿಮ್ಮ ಬಾಡಿ ಅಲ್ಲ, ನಿಮ್ಮ ಮನಸ್ಸು. ನೀವು ಎಷ್ಟು ಕುಡಿದ್ರೂ ಇನ್ನೂ ಕುಡಿ, ಈ ಬ್ರ್ಯಾಂಡ್ ಕುಡಿ, ಈ ಬ್ರ್ಯಾಂಡ್ ಕುಡಿದ್ರೆ ಈ ಮಜಾ ಬರುತ್ತೆ, ಈ ಬ್ರ್ಯಾಂಡ್ ಕುಡಿದ್ರೆ ಇನ್ನೂ ಹಿಂಗೆ ಕಿಕ್ಕಿರುತ್ತೆ ಅಂತ ಹೇಳಿ ಡಿಫ್ರೆಂಟ್ ಆಗಿ ಫಿಲಮ್ ಹಾಕಿ ನಿಮ್ಮನ್ನು ಬಕ್ರಾ ಮಾಡ್ತಾ ಇರೋದು ನಿಮ್ಮ ಮನಸ್ಸು. ಇನ್ನು 4ನೇ ಆ್ಯಂಗಲು, ಸ್ಪಿರಿಚುವಲ್ ಆ್ಯಂಗಲಲ್ಲಿ ಈ ಕಾನ್ಸೆಪ್ಟ್ನ ಎಕ್ಸ್ಪ್ಲೈನ್ ಮಾಡೋದಾದರೆ, ನೀವು ಯಾಕೆ ಕುಡಿತೀರಾ? ಮೋಸ್ಟ್ ಆಫ್ ದಮ್ ಹೇಳ್ತೀರಾ ಟೆನ್ಷನ್ಗೆ ಅಂತ. ಆದರೆ ನಾನು ಹೇಳ್ತೀನಿ, ಟೆನ್ಷನ್ ಅಂತ ಏನೂ ಇಲ್ಲವೇ ಇಲ್ಲ. ನೀವು ಯಾವಾಗ ನಿಮ್ಮ ಈ ಥಾಟ್ಸ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ನಿಮ್ಮೊಳಗಿರುವ ಡಾಟಾನ ನಿಮ್ಮ ಮನಸ್ಸು ಯಾವಾಗ ಕಂಟಿನ್ಯೂಸ್ ಆಗಿ ಫಿಲಮ್ ಥರ ಪ್ಲೇ ಮಾಡುತ್ತೆ ಮತ್ತು ನಿಮ್ಮ ಇಂಟೆಲಿಜೆನ್ಸ್ ವರ್ಕ್ ಆಗ್ತಾ ಇರಲ್ಲ, ನೀವು ಅದನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಸ್ಟಾಪ್ ಮಾಡೋಕ್ಕಾಗಲ್ಲ, ಆ ಸಿಚುವೇಶನ್ನ ನೀವು ಟೆನ್ಷನ್ ಅಂತ ಕರೀತಾ ಇದ್ದೀರಾ. ಇದನ್ನ ಟೆನ್ಷನ್ ಅನ್ನೋದಕ್ಕಿಂತ ಟೆನ್ಷನ್ ಅಂದರೆ ಚೆನ್ನಾಗಿರುತ್ತೆ. ಈ ರಾವಣನ 10 ತಲೆ ಇರುತ್ತೆ ಅಲ್ಲ, ಆ ಥರ. ಈ ಎಲ್ಲ ಥಾಟ್ಸ್ ಕೂಡ ಅನ್ಸ್ಟಾಪಬಲ್ ಥಾಟ್ಸು ಯಾವ್ದ್ರ ಹಿಂದೆ ಸುತ್ತುತ್ತಾ ಇರುತ್ತೆ ಅಂದರೆ, ಒಂದು ಭಯ, ಖುಷಿ, ಕಾಮ, ಕೋಪ, ಮತ್ಸರ, ಮಮತೆ, ಆಲಸ್ಯ, ಕ್ರೋಧ, ಹೊಟ್ಟೆ ಕಿಚ್ಚು, ಇಷ್ಟು ಸುತ್ತಾನೇ ಸುತ್ತುತ್ತಾ ಇರುತ್ತೆ. ಅದ್ರ ಮೇಲೇ ಫಿಲಮ್ ಮಾಡ್ತಾರೆ. ಇನ್ನು ಕೆಲವ್ರು ಏನು ಮಾಡ್ತಾರೆ ಅಂದರೆ, ಈ ಥಾಟ್ಸ್ ಬಂದಿದ ತಕ್ಷಣ ಹೇಗೋ ಸ್ವಲ್ಪ ಪ್ರಯತ್ನ ಮಾಡಿ ಕೌಂಟರ್ ಮಾಡಿಬಿಡ್ತಾರೆ. ಆ ಕೌಂಟರ್ ಮಾಡಿದಾಗ ಫಿಕ್ಷನ್ ಆಗುತ್ತೆ ನೋಡಿ, ಅದಕ್ಕೆ ಇದು ಟೆನ್ಷನ್ ಅಂತ ಒಂದು ಹೆಸರು ಕೊಟ್ಬಿಡ್ತಾರೆ. ನೀವು ನಿಮ್ಮ ಥಾಟ್ಸ್ನ ಕಂಟ್ರೋಲ್ ಮಾಡಿದ್ದಿದ್ರೆ ಸಾಕಾಗ್ತಾ ಇತ್ತು, ಅದು ನಿಮಗೆ ಗೊತ್ತಿಲ್ಲ. ನೋಡಿ, ಸದ್ಗುರು ಕೂಡ ಹೇಳ್ತಾರೆ, ನೀವು ಯಾಕೆ ಇಷ್ಟೊಂದು ಸಫರ್ ಆಗ್ತಾ ಇದ್ದೀರಾ ಅಂದರೆ, ನೀವೊಂದು ಗಾಡಿ ತೊಗೊತೀರಾ, ಆ ಗಾಡಿದು ಓನರ್ಸ್ ಮ್ಯಾನ್ಯುಯಲ್ ಓದಿರ್ತೀರಾ. ಆ ಓನರ್ಸ್ ಮ್ಯಾನ್ಯುಯಲ್ ಓದಿದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ ಇದನ್ನು ಹೇಗೆ ಯೂಸ್ ಮಾಡಬೇಕು, ಹೇಗೆ ರೈಡ್ ಮಾಡಬೇಕು ಅಂತ. ನೀವು ಅದ್ರ ಪ್ರಕಾರ ರೈಡ್ ಮಾಡ್ತೀರಾ. ಆದರೆ ಈ ಜಗತ್ತಿನಲ್ಲೇ ಅತಿ ಸೊಫಿಸ್ಟಿಕೇಟೆಡ್ ಮೆಷಿನ್ ಅಂದರೆ ಈ ಬಾಡಿ. ಇದ್ರದ್ದು ಓನರ್ಸ್ ಮ್ಯಾನ್ಯುಯಲ್ ನೀವು ಓದೇ ಇಲ್ಲ, ಸುಮ್ಮನೆ ಏನೋ ಯೂಸ್ ಮಾಡಬೇಕು, ಯೂಸ್ ಮಾಡ್ತಿದ್ದೀರಾ. ಇದು ಹೇಗಿದೆ ಅಂದರೆ, ಒಬ್ಬ ಸೈಕಲ್ಲೇ ಓಡ್ಸೋಕ್ಕೆ ಬರ್ದಿಲ್ಲದೆ ಇರೋನ್ನ ತೊಗೊಂಡೋಗಿ ಜಗತ್ತಿನ ಅತ್ಯಂತ ಶಕ್ತಿಶಾಲಿ ಯುದ್ಧ ವಿಮಾನದಲ್ಲಿ ಕೂಡಿಸ್ಬಿಟ್ಟು ಅದನ್ನು ಟೇಕ್ ಆಫ್ ಮಾಡಿ ಬಿಟ್ಬಿಟ್ರೆ ಅವನ ಸ್ಥಿತಿ ಹೇಗಿರುತ್ತೋ ನಿಮ್ಮ ಸ್ಥಿತಿ ಹಾಗೆ ಆಗಿಬಿಟ್ಟಿದೆ. ಅವನು ಆ್ಯಕ್ಚುಲಿ ಸಾಯ್ತಾ ಇರಲಿಲ್ಲ, ಆದರೆ ಅವನ ಹತ್ರ ಇರೋ ಆ ಪವರ್ಫುಲ್ ಯುದ್ಧ ವಿಮಾನ ಇದೆಯಲ್ಲ, ಆ ಸ್ಪೀಡು ಮತ್ತು ಆ ಸ್ಟ್ರೆಂತ್ ಇದೆಯಲ್ಲ, ಅದನ್ನು ಅವನಿಗೆ ಮೇಂಟೈನ್ ಮಾಡೋಕ್ಕೆ ಬರ್ತಾ ಇಲ್ಲ. ಕೊನೆಗೆ ಆ ಸ್ಪೀಡು ಮತ್ತು ಸ್ಟ್ರೆಂತೆ, ಆ ಒಂದು ಪವರೇ ಅವನ್ನ ಕೊಲ್ಲುತ್ತೆ. ಅದೇ ನೀವೊಬ್ಬ ಫೈಟರ್ ಜೆಟ್ ಪೈಲಟ್ನ ನೋಡಿ, ಅವನು ಆ ಓನರ್ಸ್ ಮ್ಯಾನ್ಯುಯಲ್ನೆಲ್ಲ ಕರೆಕ್ಟಾಗಿ ಓದ್ಕೊಂಡಿರ್ತಾನೆ, ಪ್ರಾಕ್ಟೀಸ್ ಮಾಡಿರ್ತಾನೆ. ಅದೇ ಏರೋಪ್ಲೈನ್ ಇಟ್ಕೊಂಡು ಯಾವ ಏರೋಪ್ಲೈನ್ನ ಯೂಸ್ ಮಾಡಿ ಇವನನ್ನೇ ಕೊಂದ್ಕೊಂಡ, ಅದೇ ಏರೋಪ್ಲೈನ್ ಯೂಸ್ ಮಾಡಿ ಎಷ್ಟೋ ದೇಶನ ಅವನು ಭಸ್ಮ ಮಾಡಾಕ್ತಾನೆ. ಹಾಗೆ ಈ ಬಾಡಿಯ ಓನರ್ಸ್ ಮ್ಯಾನ್ಯುಯಲ್ನ ನೀವು ಓದಿದ್ರೆ ಈ ಟೆನ್ಷನ್ ಎಲ್ಲ ನಿಮಗೆ ಅದು ವಿಷಯನೇ ಅಲ್ಲ. ಇದು ಒಂದು ದೊಡ್ಡ ರೋಗನೂ ಅಲ್ಲ, ಇದಕ್ಕೆ ಕಾಸ್ಟ್ಲಿ ಮೆಡಿಸಿನ್ ಕೂಡ ಬೇಕಾಗಿಲ್ಲ. ಜಸ್ಟ್ ನೀವು ಕರೆಕ್ಟಾಗಿ ಉಸಿರಾಡಿದ್ರೆ ಸಾಕು. ಆ ಆಲ್ಕೋಹಾಲು ಮತ್ತು ಕ್ಯಾನಬಿಸ್ನ 1000 ಸಲ ತೊಗೊಂಡಾಗ ಏನು ಕಿಕ್ ಕೊಡುತ್ತೆ ಅಲ್ಲ, ನೀವು ಕರೆಕ್ಟಾಗಿ ಉಸಿರಾಡಿದ್ರೆ ಅಷ್ಟೇ ಕಿಕ್ಕು ಒಂದೇ ಸಲ ಕೊಡುತ್ತೆ. ಅದಕ್ಕೆ ನೀವು ಯೋಗಿಗಳನ್ನ ಫೇಸ್ ನೋಡಿ, ಆ ಯೋಗಿ ಫೇಸ್ ಹೇಗಿರುತ್ತೆ ಅಂದರೆ ಯಾವಾಗಲೂ ಹೈ ಆಗಿರೋ ಫೇಸ್ ಇರುತ್ತೆ ಅವರು. ಆಮೇಲೆ ಇನ್ನೊಂದು ವಿಷಯ ಮರ್ತೆ, ಈ ಸ್ಪಿರಿಟ್ ಅಂದರೆ ಅರ್ಥ ಏನು ಗೊತ್ತಾ? ಉಸಿರಾಡಿ ಅಂತ. Human longing for pleasantness, pleasantness of body, pleasantness of mind, pleasantness of our emotions, and our very life process itself is a ceaseless search for every life. In search of this, people do many things which largely end up being life negative.
in search of pleasantness. People drink, people drug, people do all kinds of wild things. But one thing that we need to understand is human experience is caused from within. If you turn inward and access this possibility, every aspect, every breath, every step, every pulsation in your body can become super pleasant. All that is needed to access this is that you become 100% yes and yes to life, not yes and no. Every breath, if you consciously do it willingly, you will see breathing itself can become a super pleasant experience, and it is. You will know how unpleasant it is if somebody denies you one breath. So this is all it is. Bring this willingness to life, because life as a phenomena is the only thing that you really have. If you don't do that willingly, well, you don't have to go to any hell, it happens right here. If you do it willingly, heaven also is right within you.